ಹೆಲೋ ಎಲ್ರಿಗೂ ಹ್ಯಾಪಿ ರಾಮನವಮಿ. ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಎಲ್ಲ ಸಿಗುವಂಥ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಬೆಲ್ಲದ ಪಾನಕ ಸಿಗುತ್ತೆ ಸೇಮ್ ಅದೇ ರೀತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಳೇ ಕಾಲದಿಂದನೂ ಈ ರೆಸಿಪಿ ಮಾಡ್ಕೊಂಡು ಬಂದಿರೋದ್ರಿಂದ ಇದ್ರ ಇಂಗ್ರೀಡಿಯೆಂಟ್ಸ್ಗಾಗಿ ಇಡೀ ಊರೆಲ್ಲ ಹುಡ್ಕಾಡೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಇದನ್ನು ಮಾಡ್ಕೋಬೋದು. ಹೇಗಿದ್ರು ಕೊರೋನಾ ಎಲ್ಲ ಇವಾಗ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಹೊರಗಡೆ ಎಲ್ಲೂ ಹೋಗ್ದಿರಾ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾದಂಥ ಪಾನಕನ ಮಾಡ್ಕೊಂಡು ಕುಡೀರಿ. ರಾಮನವಮಿ ದಿನವೇ ಈ ಬೆಲ್ಲದ ಪಾನಕ ಕೋಸಂಬರಿ ಎಲ್ಲ ಮಾಡ್ಕೊಂಡು ತಿಂತೀವಿ. ಬಟ್ ಯಾಕೆ ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಸೊ ಸಿಂಪಲಾಗಿ ಯಾಕೆ ಅಂತ ಹೇಳ್ಬಿಡ್ತೀನಿ. ಬೇಸಿಗೆಗಾಲದಲ್ಲಿ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಅದರಿಂದ ತುಂಬಾ ಮಿನರಲ್ಸ್ಗಳು ಲೂಸ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಮಗೊಂದು ಎನರ್ಜಿ ಡ್ರಿಂಕ್ ಡೆಫಿನೆಟ್ಲಿ ಬೇಕಿರುತ್ತೆ. ಈ ಬೆಲ್ಲದ ಪಾನಕನಲ್ಲಿ ಅದೆಲ್ಲ ಇರುತ್ತೆ. ಅಂದರೆ ಈ ಬೆಲ್ಲದಲ್ಲಿ ಈ ಮಿನರಲ್ಸ್ ಇರುತ್ತಲ್ಲ, ಐರನ್ ಆಗಲಿ, ಮೆಗ್ನೀಷಿಯಮ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ, ಇದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ಒಂಥರ ಒಂದು ಒಳ್ಳೆ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ ಬೆಲ್ಲದ ಪಾನಕ ಕುಡಿದ್ರೆ. ಈ ಶುಂಠಿ ಎಲ್ಲ ಹಾಕೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಅದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಶೀತ, ಕೆಮ್ಮು ಇಂಥವಕ್ಕೆಲ್ಲ ಮನೆ ಮದ್ದಾಗಿ ಕೂಡ ವರ್ಕ್ ಆಗುತ್ತೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲೆಲ್ಲ ಹೊರಗಡೆಯಿಂದ ಮನೆ ಒಳಗೆ ಬಂದವರಿಗೆ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಬೆಲ್ಲದ ಪಾನಕ ಕೊಡ್ತಾ ಇದ್ರು. ಇದನ್ನ ರಾಮನವಮಿ ದಿನನೇ ಕುಡಿಬೇಕಂತ ಏನಿಲ್ಲ. ಬೇಸಿಗೆನಲ್ಲಿ ನೀವು ಡೈಲಿ ಮಾಡ್ಕೊಂಡು ಕುಡಿದ್ರೂ ತಪ್ಪಿಲ್ಲ. ಆದರೆ ಜನಗಳಿಗೆ ಈ ಸೈಂಟಿಫಿಕ್ ರೀಸನ್ಸ್ನ ಅರ್ಥ ಮಾಡಿಸಿ ಇದನ್ನ ಕುಡೀರಿ ಅಂದರೆ ಯಾರೂ ಕೂಡ ಕುಡಿಯೋದಿಲ್ಲ. ಅದಕ್ಕಾಗಿ ನಮ್ಮ ಹಿಂದಿನ ಕಾಲದವರು ಅಂದರೆ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಏನು ಮಾಡಿದ್ರು ಅಂದರೆ ಈ ರೀತಿಯಾಗಿ ಒಂದೊಂದು ಹಬ್ಬಗಳನ್ನ ಇಟ್ಬಿಟ್ಟು ಅದಕ್ಕೆ ಆದಂಥ ಒಂದೊಂದು ಸಿಗ್ನಿಫಿಕೆನ್ಸ್ ಊಟಗಳನ್ನ ಕೂಡ ಇಡ್ತಾ ಹೋದರು. ಅಂದರೆ ಯುಗಾದಿನಲ್ಲಿ ಬೇವು ಬೆಲ್ಲ ತಿನ್ನಬೇಕು, ರಾಮನವಮಿನಲ್ಲಿ ಪಾನಕ ಕುಡಿಬೇಕು, ಈ ರೀತಿಯಾಗಿ ಹೇಳ್ತಾ ಹೋದರು. ಯಾಕಂದರೆ ಯಾರೂ ಕೂಡ ಒಳ್ಳೆ ಮಾತನ್ನ ಕೇಳೋದಿಲ್ಲ. ಸೂಪರ್ಸ್ಟಿಷನ್ಸ್ ಅಂದರೆ ತುಂಬಾ ಬೇಗ ನಂಬಿಡ್ತೀವಿ. ಅದಕ್ಕಾಗಿ ಈ ಸೈಂಟಿಫಿಕ್ ರೀಸನ್ನ ಕೂಡ ತಿಳ್ಕೊಳ್ಳಿ. ನೀವು ಕೂಡ ವಿಡಿಯೋ ನೋಡಿಕೊಂಡು ಡೈಲಿ ಪಾನಕ ಮಾಡ್ಕೊಂಡು ಕುಡೀರಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಾನು ಮಾಡೋವಂಥ ವೀಡಿಯೋಸ್ಗಳು ಇಷ್ಟ ಆಯಿತು ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಸೂಪರ್ ಸ್ಪೆಷಲ್ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 150 ಗ್ರಾಮ್ನಷ್ಟು ಬೆಲ್ಲನ ಚೆಂದ ಪುಡಿ ಮಾಡಿ ತಗೊಂಡಿದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬೆಲ್ಲನ ಪುಡಿ ಮಾಡ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ನೀರಲ್ಲಿ ತುಂಬಾ ಬೇಗ ಕರಗುತ್ತೆ. ಅದಕ್ಕಾಗಿ ಮತ್ತು 600 ml ಅಷ್ಟು ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿದು ಸಿಪ್ಪೆ ತೆಗೆದ್ಬಿಟ್ಟು ಚೆಂದ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಒಣಶುಂಠಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಇಷ್ಟನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಡಿಟ್ಟೋ ದೇವಸ್ಥಾನಗಳಲ್ಲಿ ಸಿಗೋ ರೀತಿಯೇ ನಮಗೆ ಪಾನಕ ಬೇಕು ಅನ್ನೋದಿದ್ರೆ ನೀವು ಈ ಪಚ್ಚಕರ್ಪೂರನ ಹಾಕಲೇಬೇಕಾಗತ್ತೆ. ತುಂಬಾ ಚಿಕ್ಕದು ಒಂದು ಪಚ್ಚಕರ್ಪೂರ ತೊಗೊಂಡಿದ್ದೀನಿ ಇಲ್ಲಿ. ಜಾಸ್ತಿ ಕೂಡ ತೊಗೋಬಾರ್ದು ಇದನ್ನು, ಯಾಕಂದರೆ ಇದ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಇಡೀ ಕಿಚನ್ ತುಂಬ ಇದ್ರ ಸ್ಮೆಲ್ ಬರ್ತಾಯಿತ್ತು. ಅಷ್ಟು ತುಂಬಾ ಒಳ್ಳೆ ಸ್ಮೆಲ್ ಇದೆ ಇದಕ್ಕೆ. ಇದು ಹಾಕಲೇಬೇಕಂತ ಏನಿಲ್ಲ, ಸಿಕ್ಕಿದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಮಾಮೂಲಿ ಕರ್ಪೂರನೆಲ್ಲ ಹಾಕೋಕೆ ಹೋಗ್ಬಿಡಿ. ಪಚ್ಚಕರ್ಪೂರನೇ ಬೇರೆ, ಮಾಮೂಲಿ ಕರ್ಪೂರನೇ ಬೇರೆ. ಇವಾಗ ಇದಿಷ್ಟನ್ನು ಹಾಕಿದ ನಂತರ ಪೂರ್ತಿ ಬೆಲ್ಲ ಎಲ್ಲ ಕರಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೆಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಅಥವಾ ಬೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಕರಗೋದು ಅಂತ ಹೇಳಿಬಿಟ್ಟು ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಸಕ್ಕರೆ ಹಾಕಿದರೆ ಈ ಪಾನಕದ ಪರ್ಪಸ್ಸೇ ಹಾಳಾಗಿ ಹೋಗ್ಬಿಡುತ್ತೆ. ಯಾಕಂದರೆ ನಾವು ಬೆಲ್ಲ ಹಾಕೋದ್ರಿಂದ ತುಂಬಾ ಹೆಲ್ದಿ ಇರುತ್ತೆ. ಅದಕ್ಕಾಗಿ ನಾವು ಇದನ್ನು ಮಾಡ್ಕೋತಾ ಇದ್ದೀವಿ. ಸಕ್ಕರೆನಲ್ಲಿ ಅದು ಯಾವುದೇ ರೀತಿಯಾದಂಥ ಒಳ್ಳೆ ಗುಣಗಳು ಇರೋದಿಲ್ಲ. ಮತ್ತು ನೀವೇನಾದರೂ ಸಕ್ಕರೆ ಹಾಕಿದರೆ ಇದು ಪಾನಕ ಆಗಲ್ಲ, ಮಾಮೂಲಿ ಲೈಮ್ ಜ್ಯೂಸ್ ಆಗುತ್ತೆ ಅಷ್ಟೇ. ಸ್ವಲ್ಪ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಇದನ್ನೊಮ್ಮೆ ಫೈನಲಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದನ್ನ ಇವಾಗ ಸೋಸ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಪಾನಕ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಹೇಳಿರೋವಂಥ ರೇಷ್ಯೋದಲ್ಲೇ ನೀವು ಮಾಡಿದರೆ ಪರ್ಫೆಕ್ಟಾಗಿ ಹೊರಗಡೆ ಎಸ್ಪೆಷಲಿ ದೇವಸ್ಥಾನಗಳಲ್ಲಿ ಹೇಗೆ ಸಿಗುತ್ತೆ ಅದೇ ಟೇಸ್ಟ್ ಪಾನಕ ನಿಮಗೆ ಸಿಗುತ್ತೆ. ಯಾವುದ್ರಲ್ಲಿ ಕೂಡ ಒಂಚೂರು ಹೆಚ್ಚು ಕಮ್ಮಿ ಆದರೂ ಆ ಟೇಸ್ಟ್ ಹೋಗಿಬಿಡುತ್ತೆ. ಇಲ್ಲಿ ನಮ್ಮ ಸೂಪರ್ ಟೇಸ್ಟಿ ಮತ್ತು ಸೂಪರ್ ಹೆಲ್ದಿಯಾಗಿರುವಂಥ ಪಾನಕ ರೆಡಿಯಾಗಿದೆ. ನಾವಿಲ್ಲಿ ತುಂಬಾ ಆರೋಗ್ಯಕರವಾದಂಥ ಪಾನಕ ಮಾಡಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ತುಳಸಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ನೀವು ಹಾಗೆ ಸರ್ವ್ ಮಾಡ್ಕೋತೀನಿ ಅಂದರೂ ಕೂಡ ನಡೆಯುತ್ತೆ, ಅಥವಾ ದೇವ್ರ ಪೂಜೆಗೆ ಇಟ್ಬಿಟ್ಟು ನಂತರ ನೀವು ಪ್ರಸಾದದ ಥರ ಸೇವಿಸ್ತೀನಿ ಅಂದರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಸಿಂಪಲಾಗಿ ಕೋಸಂಬರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಅಲ್ವಾ, ಅದಕ್ಕಾಗಿ 1 ಚಮಚದಷ್ಟು ಮಾವಿನಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗುತ್ತೆ ಕೋಸಂಬರಿ.
ಮತ್ತು 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಚಿಕ್ಕ ಚಮಚದಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನೀವು ಮಾವಿನಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಒಂದು ಅರ್ಧ ಹೋಳಷ್ಟಾದರೂ ನಿಂಬೆ ರಸ ಹಾಕ್ಕೊಳ್ಳಿ. ನಾನಿಲ್ಲಿ ಮಾವಿನಕಾಯಿ ಹಾಕ್ಕೊಂಡಿರೋದ್ರಿಂದ ನಿಂಬೆ ರಸನ ಕಮ್ಮಿ ಮಾಡಿದ್ದೀನಿ. ಮತ್ತು ನೀವು ಕೋಸಂಬರಿ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೊಂಡ್ರೂ ಕೂಡ ತಪ್ಪಿಲ್ಲ. ಅಂದರೆ ಇದೇ ತರಕಾರಿ ಹಾಕಬೇಕು, ಇಷ್ಟೇ ಹಾಕಬೇಕು ಅಂತ ಯಾವುದೇ ರೂಲ್ಸ್ ಕೂಡ ಇಲ್ಲ. ನಿಮ್ಮ ಇಷ್ಟದ ತರಕಾರಿ ಹಾಕ್ಕೊಳ್ಳಿ, ನಿಮ್ಮ ಇಷ್ಟದ ಫ್ರೂಟ್ಸ್ಗಳನ್ನ ಹಾಕ್ಕೋಬೋದು. ನಿಮ್ಮ ರುಚಿಗೆ ತಕ್ಕಂತೆ ಇದರಲ್ಲಿ ಚೇಂಜಸ್ನ ನೀವು ಮಾಡ್ಕೋಬೋದು. ಉಪ್ಪು ಖಾರ ಹುಳಿ ಸರಿ ಇದ್ದರೆ ಸಾಕು. ಇನ್ನು ಉಳಿದಿದ್ದು ನಿಮಗೆ ಯಾವುದೇ ರೀತಿಯಾದಂಥ ಚೇಂಜಸ್ ಬೇಕಿದ್ರೂ ನೀವು ಮಾಡ್ಕೋಬೋದು. ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ಇದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೂಪರ್ ಆಗಿರುವಂಥ ಸಖತ್ ಈಸಿಯಾಗಿರುವಂಥ ಕೋಸಂಬರಿ ಪಟ್ ಅಂತ ರೆಡಿಯಾಗೋಯ್ತು. ಸೊ ಈ ರಾಮನವಮಿಗೆ ಎಲ್ಲೂ ಹೊರಗಡೆ ಹೋಗ್ದಿರಾ, ಮನೆಯಲ್ಲೇ ಪಾನಕ, ಕೋಸಂಬರಿ ಎಲ್ಲನೂ ರೆಡಿ ಮಾಡಿಕೊಂಡು ಎಂಜಾಯ್ ಮಾಡಿ ಮತ್ತು ಹೆಲ್ದಿಯಾಗಿರಿ. ನೋಡಿದ್ರಲ್ವಾ ಪಾನಕ ಮತ್ತು ಕೋಸಂಬರಿ ಮಾಡೋದು ಎಷ್ಟು ಸಿಂಪಲ್ ಅಂತ ಹೇಳಿ. ನನಗೆ ಗೊತ್ತಿರುವಂಥ ಸೈಂಟಿಫಿಕ್ ರೀಸನ್ ಕೂಡ ನಿಮಗೆ ತಿಳಿಸಿದ್ದೀನಿ. ಈ ಇನ್ಫಾರ್ಮೇಷನ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ದೇವಸ್ಥಾನದ ರೀತಿನಲ್ಲೇ ಮಾಡಬೇಕು ಪಾನಕನ ಅಂತ ಹೇಳಿ ನಾನು ಸ್ವಲ್ಪ ಪಚ್ಚಕರ್ಪೂರ ಯೂಸ್ ಮಾಡಿದ್ದೀನಿ. ಪಚ್ಚಕರ್ಪೂರ ಹಾಕಲೇಬೇಕು ಅಂತ ಏನಿಲ್ಲ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೇಮ್ ಹೊರಗಡೆ ಎಲ್ಲ ಹೇಗೆ ಸಿಗುತ್ತೆ ಅದೇ ರೀತಿ ಮಾಡಬೇಕಂತ ಹೇಳಿ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ. ಒಂದು ವೇಳೆ ನಿಮಗೂ ಕೂಡ ಹಾಕಬೇಕು, ಇದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅನ್ನೋದಿದ್ರೆ ಈ ದೇವ್ರ ಪೂಜೆ ಸಾಮಾನೆಲ್ಲ ಸಿಗುತ್ತಲ್ವಾ, ಆ ಅಂಗಡಿಗಳಲ್ಲಿ ಹೋಗಿ ಕೇಳಿ, ಪಚ್ಚಕರ್ಪೂರ ಅಂತ ಡೆಫಿನೆಟ್ಲಿ ಕೊಡ್ತಾರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.